ಹುಳುಗಳೆಲ್ಲ ನೀವು ನೋಡ್ತಾ ಇರೋದು, ಅಬ್ಸರ್ವ್ ಮಾಡ್ತಿರೋದು. ಯಾರು ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರೂ ಸ್ವಾಗತ. ನೀವು ಐ ಥಿಂಕ್ ನೀವು ನೋಡ್ತಾ ಇರ್ಬೋದು, ಒಂದು ಬೆಟ್ಟದ ಮೇಲ್ಗಡೆ ಇದ್ದೀನಿ. ತುಂಬ ಟೈಮ್ ಆಗಿದೆ, ಒಂದು 12 ಮುಕ್ಕಾಲಾಗಿದೆ. ವಿಷಯ ಇಷ್ಟೇ, ಸುಮಾರು ತುಂಬ ದಿನಗಳೇನು ನಡೆದಿಲ್ಲ. ಒಂದು 4ರಿಂದ 5 ತಿಂಗಳಿಂದ ನೀವೆಲ್ಲರಿಗೂ ಒಂದು ಕೇಸ್ ಬಂದಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀವಿ ಮೀಡಿಯಾದಲ್ಲೆಲ್ಲ, ಒಂದು ಹುಡುಗಿ ನಯನನ ಹುಡುಗಿ ರೇಪ್ ಆಗಿದೆ ಅಂತ. ಸೊ ಆ ರೇಪ್ ಆಗಿರೋ ಪ್ಲೇಸಿಗೆ ನಾನು ಇವತ್ತು ಬಂದಿದ್ದೀನಿ. ರೇಪ್ ಆಗಿರೋ ಪ್ಲೇಸ್ಗೆ ಇವತ್ತು ನಾನು ಬಂದಿದ್ದೀನಿ. ಸೊ ರೇಪ್ ಆದಮೇಲೆ ಈ ಜಾಗಕ್ಕೆ ಯಾರು ಬರೋಕ್ಕೆ ಭಯ ಬೀಳ್ತಾ ಇದೆ ಅಂತ. ಏನಕ್ಕೆಂದರೆ ಇವತ್ತಿಗೂ ಕೆಟ್ಟದಾಗಿ ವಿಚಿತ್ರ ಸೌಂಡ್ಗಳು, ಮತ್ತು ಯಾರ್ಯಾರ ಹಿಂಗ್ಸ್ ನಡ್ಕೋಗುವಂಥದ್ದು, ರೋಡಲ್ಲಿ ಹೋಗ್ತೀವಿ ರೋಡಲ್ಲಿ ಬೈಕ್ ಅಡ್ಡ ಹಾಕುವಂಥದ್ದು, ಈ ಥರ ಎಲ್ಲ ಘಟನೆಗಳು ನಡೀತಾ ಇದೆಯಂತೆ. ಯಾರೋ ನಡ್ಕೋಗ್ತದೆ ಸರ್, ಕೆಲಸ ಐತಲ್ಲ, ಬಂದಿರೋದನ್ನು ಒಬ್ಬನೇ ಬೇರೆ ಇಲ್ಲಿ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಯನವರೇ, ನಾನು ನಿಮ್ಮ ಪರಿಸ್ಥಿತಿ ವಿಚಾರಿಸೋಕ್ಕೆ ಬಂದಿದ್ದೀನಿ. ಸೊ ಆಕೆನ ಸತತವಾಗಿ 4 ಜನ ರೇಪ್ ಮಾಡಿ ಆಕೆನ ಕ್ರೂರವಾಗಿ ಸಾಯಿಸ್ಬಿಟ್ಟು ಮುಂದೆ ಒಂದು ಕೆರೆ ಕಾಣಿಸುತ್ತೆ. ಬಟ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಐ ಹೋಪ್ ನಿಮ್ಗೆ ಆ ಕೆರೆ ಕಾಣಿಸ್ತಾ ಇರ್ಬೋದು. ಸೊ ಆ ಕೆರೆ ಹತ್ರ ಆಕೆನ ಬಿಸಾಕ್ಬಿಟ್ಟು ಹೋಗಿರ್ತಾರೆ. ಇವತ್ತು ಆ ಲೊಕೇಶನ್ ಬಂದಿದ್ವಿ. ತುಂಬ ಹೇಳೋಕ್ಕಲ್ಲ, ವೀಡಿಯೋದಲ್ಲೇ ಮಾತಾಡ್ಕೊಂಡು ಓಡೋಣ. ಕಮಾನ್. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದರಿಂದ ಆಚೆಗೆ ಪೂರ್ತಿ ಒಂಥರ ಬೆಟ್ಟದ ಥರ ಡೌನ್, ಅದು ಅಲ್ಲಿಲ್ಲ ಮುಂದಕ್ಕೆ ಜಾಗ ನಮಗೆ. ಓಕೆ, ಸೊ ಹಾಗಾಗಿ ಹೋಗೋಣ, ಎಲ್ಲಿ ನೋಡೋಣ. ಏನು ಹುಳ ಇದು? ಇದೇನು ಹುಳ ಅಂತ ಕಮೆಂಟ್ ಮಾಡಿ. ಗೊತ್ತಾಗ್ತಿಲ್ಲ ಏನು ಹುಳ ಅಂತ. ಯಪ್ಪ, ಏನಕ್ಕೆ ಪ್ರತಿ ಸರಿ ಹೆಣ್ಮಕ್ಳೇ ಬಲಿ ಆಗ್ತಾರೆ ಇಂಥ ಕ್ರೂರ ಕೆಲಸಕ್ಕೆಲ್ಲ ನಂಗೆ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ನಿಮ್ಗೇನು ಅನ್ಸಲ್ವೇ ಅಂದರು? ಭಗವಂತಿರ ಅರ್ಥ ಮಾಡ್ಕೊಂಡು ಸಾಯಿರಪ್ಪ. ಇವಳ ಏನಂತ ಕಮೆಂಟ್ ಮಾಡಿ ಗೈಸ್, ನಂಗೆ ಗೊತ್ತಾಗ್ಲಿಲ್ಲ ಏನಂತ ಇದು. ದೇವ್ರೆ, ಯಾರೋ ನೀವು ನಡೀತಾರೆ ಹೆಜ್ಜೆ ಕೇಳಿಸ್ತಾರೆ ನನಗೆ. ನೀವು ನಡೀತಾರೆ ಹೆಜ್ಜೆ ಕೇಳಿಸ್ತಾರೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಗೇನು ಹೆಚ್ಚು ಕಮ್ಮಿ ಮಾಡೋಕ್ಕೆ ಬರಲಿಲ್ಲ, ನಿಮ್ಮಿಂದ ನನಗೇನು ಆಗಬಾರ್ದು ಅಷ್ಟೇ. ಅವಳಿನ ರೇಪ್ ಮಾಡಿದ ಜಾಗ ಮುಂದೆ ಇದೆ ಗೈಸ್, ತೋರಿಸ್ತೀನಿ ಅದು ನಿಮಗೆ. ಇದು ಯಪ್ಪ, ಏನಿರೋದು ಕಾಡು ಪ್ರಾಣಿಗಳ ಸಮೂಹವಿದೆ ಇಲ್ಲಿ.
ಹುಷಾರಾಗಿರಬೇಕು. ತೋರಿಸ್ತೀನಿ ಜಾಗ ಹೆಂಗೆ ಟೆರರ್ ಆಗಿದೆ ಅಂದರೆ ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಜಾಗನ, ಹಂಗಿದೆ ಅಪ್ಪ. ನೋಡಿ ನಯನವ್ರೆ, ಅಪ್ಪ ದೇವ್ರೆ, ಒಂದೇನು ಅರ್ಥ ಆಗ್ತಿದೆ ಗೊತ್ತು, ಏನಕ್ಕೆ ಹೇಳ್ತಾ ಇದ್ದೀರ ನೀವು? ಹಾಂ ನೀವು ಹತ್ರ ನನಗೇನು ಗೊತ್ತಾಗುತ್ತಮ್ಮ, ದಯವಿಟ್ಟು ಎದುರುಗಡೆ ಬಂದು ನಿಮ್ಮ ತಾಕತ್ತಿದ್ರೆ ಮಾತಾಡೋಣ. ನೀವು ಹತ್ಕೊಂಡು ಕುತ್ಕೊಂಡು ಆಗಲ್ಲ. ಸೊ ನಯನ ಅವ್ರದ್ದು ಒಂದು ಒಳ್ಳೆ ಸುಂದರವಾದ ಕುಟುಂಬ ಆಗಿರುತ್ತೆ. ಇದ್ಯಾಕೆ ಜಾಸ್ತಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಒಳ್ಳೇದಕ್ಕೆ ಮಾತಾಡೋ, ನೀವು ನನಗೆ ನಯನವ್ರದ್ದು ಒಂದು ಒಳ್ಳೆ ಫ್ಯಾಮಿಲಿ ಆಗಿರುತ್ತೆ. ಇಬ್ಬರು ಮುದ್ದಾದ ಹೆಣ್ಮಕ್ಳು ಇರ್ತಾರೆ. ಆಕೆ ಒಬ್ಬನು ಲವ್ ಮಾಡಿರ್ತಾರೆ. ಅವನು ಲವ್ವರ್ ಸ್ವಲ್ಪ ಕಾಮಕ ನನ್ನ ಮಗ. ಅವ್ರ ಫ್ರೆಂಡ್ಸ್ಗಳೇ ಸೇರಿ ಆಕೆನ ರೇಪ್ ಮಾಡಿದಂಥದ್ದು. ಪಾಪ ತಂದೆ ಹ್ಯಾಂಡಿಕ್ಯಾಪ್ಟು, ತಾಯಿ ಅಡುಗೆ ಏನೋ ಸ್ಕೂಲಲ್ಲಿ ಅಡುಗೆ ಮಾಡೋ ಕೆಲಸಕ್ಕೆಲ್ಲ ಹೋಗ್ತಿದ್ರಂತೆ. ಯಾರಾದರೂ ಹೆಣ್ಮಕ್ಳೇ ಅಲ್ವಾ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಥರ ಎಲ್ಲ ಹಿಂಸೆ ಕೊಡಬಾರ್ದು ಅವ್ರಿಗೆ. ಮೇಡಮ್ ನೀವೇನಕ್ಕೆ ಹೇಳ್ತಿದ್ದೀರಾ ಮೇಡಮ್? ಹಾಂ ಅಲ್ಟ ರೀಸನ್ ಆದರೂ ಹೇಳ್ಬೇಕಲ್ವಾ? ನಿಮ್ಮ ಪಾಡ ನೀವು ಹೊರ್ಕೊಂಡು ಕೂತ್ಕೊಂಡು ನಾವು ಏನು ಮಾಡೋಣ ಹೇಳಿ? ಅಪ್ಪ ಹಾಂ ಅವ್ರ ಮನೆ ಒಂದು ಹೆಣ್ಮಕ್ಳಿರಲ್ವಾ? ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಕೆಲಸ. ನಿಮ್ಮನೆ ಯಾಕಾದ್ರೆ ನೀವು ನನಗೆ ಬಿಟ್ಬಿಡ್ತೀರಾ? ಅವ್ರಿಗೇನು ಇನ್ನೂ ಕೆಳಗಡೆ ಅಂತ ಕರ್ಕೊಂಡು ಹೋಗಿದ್ದು. ನೋಡೋಣ ಏನು ಕಥೆ ಅಂತ. ಏನು ಇವೆಲ್ಲ ಬೇಡ, ನನ್ನ ಹತ್ರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದೇವರೇ ಯಾರೋ ಹೇಳ್ತಿದ್ದಾರೆ. ಯಾರು? ಯಾರು? ಹೊಡಿತಾ ಇದ್ದೆ. ಒಂದು ನಿಮಿಷ ಇಟ್ಟಿಲ್ಲ ನನಗೆ. ಯಪ್ಪ ಮತ್ತೆ ಏನು ಸುಳ್ಳು ಅಂತ ಗೊತ್ತಾಗ್ತಿದೆ ಸೀರಿಯಸ್ ಆಗಿ. ಏನಾದ್ರು ಆಗಲ್ಲಪ್ಪ, ಅವ್ರಿಗೆ ಎಲ್ಲಿ ಸಾಯಿಸೋದು ಹೋಗ್ಲೇಬೇಕು ನಾನು. ಯಪ್ಪ
ಅಪ್ಪು ಆಗ ಆಗ ಯಾರಾದ್ರು ಇದ್ದೀರಾ? ಆಗ ನಾನು ನಿಮ್ಮನ್ನು ನೋಡಿದೆ. ಆಗ ಸೀರಿಯಸ್ ನಿಮ್ಮನ್ನು ನೋಡಿದೆ ಅಕ್ಕ ನಾನು. ಯಪ್ಪ ಭಗವಂತ. ಯಪ್ಪ ಒಗ್ಗಟ್ಟನ್ನು ಇದರಿಂದ ನೋಡ್ಕೊಳ್ಬೇಕು. ಆ್ಯಂಟ್ ವರ್ಕ್ಸ್ ಅಂತ ಅಂದರೆ ಇರುವೆಗಳು ಒಬ್ಬ ರಾಜ ಹೇಳಿದ ಮಾತ್ರ ಎಷ್ಟು ನೀಟಾಗಿ ಪಾಲಿಸ್ತವೆ ಅನ್ನೋ ಒಂದು ಒಳ್ಳೆ ಉದಾಹರಣೆ ಇದು. ಖಂಡಿತವಾಗ್ಲು ನಾವು ಕೂಡ ಮನುಷ್ಯರಿಗೆ ಬದುಕಿದ್ರೆ ಎಷ್ಟು ಚಂದ ಅಲ್ಲ. ಒಂದೊಂದು ಸತ್ಯ ಭಯ ಬೀಳಿಸ್ಬೋದು, ಇನ್ನೊಂದೆಲ್ಲ ಮರ್ತ್ಬಿಡಿ ನಮ್ಮ ಹತ್ರ. ಅರ್ಥ ಆಯ್ತು ಅಂತ ಅಂದ್ಕೊಂಡಿರ್ತೀನಿ. ಗೈಸ್ ಸೀರಿಯಸ್ ಆಗಿ ನನಗೇನು ಅನ್ನಿಸ್ತೈತೆ ಅಂತಂದರೆ ಇದಾದರೂ ಓವರ್ ಆ್ಯಕ್ಟಿಂದ ಇರಬೇಕು. ನೋಡಮ್ಮ ನಯನ, ಭಯ ಬೀಳ್ತಾ ಇದ್ದೀವಿ ಅಂತ ಇಷ್ಟೆಲ್ಲ ಭಯ ಬೀಳಿಸೋದು. ಈ ಥರ ಭಯ ನಿಮ್ಗೇನಾದ್ರು ಬೇಕಾದ್ರೆ ಎದುರುಗಡೆ ಬಂದು ಹೇಳ್ರಿ. ನಿಮ್ಮ ಪಾಡು ಇವತ್ತು ನಂಗೆ ಏನು ಗೊತ್ತಾಗುತ್ತೆ ಹೇಳಿ? ಆಟ ಆಡ ನಯನವ್ರೆ, ಒಬ್ಬ ಅಕ್ಕ ಇವ್ರೇನು ಕೇಳ್ತಾವ್ರೋ ನನಗಂತೂ ಅರ್ಥ ಆಗ್ತಿಲ್ಲ. ಭಗವಂತ, ನಿಮ್ಮ ಕಷ್ಟನಾದ್ರು ಹೇಳಕ್ಕ ಏನಾದ್ರು ಕೇಳ್ಕೊಂಡು ಒಬ್ಬ ಏನಾದ್ರು ಒಳ್ಳೆ ರಾಕ್ಷಸಿ ಥರ ಇತ್ತು. ಫಸ್ಟ್ ಮುಖ ನೋಡಿದ್ರೆ ಹುಚ್ಚ ಸುಸ್ತು ಬಂದು ಅಮ್ಮ ಅಮ್ಮ ಏನು ಬೇಲಿ ಒದ್ದಾಡ್ತಾ ಇರೋದು. ಕಮೆಂಟ್ ಮಾಡ್ತೀರಾ? ಅದು ಇದು ಆಳು ಮುಳು ಕಡ್ಡಿ ಕಸ ಅಂತ ಇಲ್ಲಿ ಏನು ಸ್ಟ್ರಗಲ್ ಬೀಳ್ತಾ ಇದ್ದೀವಿ ನಿಮಗೆ ರಿಯಲ್ ತೋರ್ಸೋಕ್ಕೆ. ಅದು ನಮಗೆ ಅಂತ ಒಂದೊಂದು ಸತ್ಯ ಜೀವನದಲ್ಲಿ ಅರ್ಥ ಮಾಡ್ಕೊಬಿಡಿ. ಯಾವುದೇ ಒಬ್ಬ ಹೆಣ್ಮಗಳು ನಿಮಗೆ ನಿಯತ್ತಾಗಿದ್ದಾಗ ನೀವು ನಿಯತ್ತಾಗಿದ್ದಾಗ ಕಲೀರಿ. ನೀವು ಪ್ರೀತಿ ಮಾಡಿ ಹೆಣ್ಮಗಳನ್ನ ಇನ್ನೊಬ್ಬನಿಗೆ ತಲೆ ಹಿಡಿಯೋದು ಎಷ್ಟು ಮಟ್ಟಕ್ಕೆ ಸರಿ? ಪಾಪ ನಯನವ್ರ ಜೀವನದಲ್ಲಿ ಏನಾಗಿತ್ತು? ಅವ್ರು ಏನು ಮಾಡಿದ್ರು ಹೇಳಿ? ಅವ್ರದ್ದೊಂದು ಜೀವನ ಅಲ್ವಾ? ಯಾಕ್ರೋ ಹೀಗೆ ಮಾಡ್ತಾರೆ ಲೋಫಲ್? ಅಕ್ಕ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಕ್ಕ. ಅಕ್ಕ ಎಳಬೇಡಿ ಅಕ್ಕ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಲ್ವ ಅಕ್ಕ. ನಿಮ್ಮ ದಮ್ಮ ಅಂತೀನಕ್ಕ. ದಯವಿಟ್ಟು ಆ ಹೆಣ್ಮಕ್ಳನ್ನ ನಿಮ್ಮನೆ ಹೆಣ್ಮಕ್ಳು ಅಂತ ಅರ್ಥ ಮಾಡ್ಕೊಡೋ ಲೋಫರ್ ನನ್ನ ಮಕ್ಕಳ ಸಾಯಿಸಾಕ್ಬಿಡ್ಬೇಕು ಅನ್ಸುತ್ತೆ. ನಿಮ್ಮಂಥವನ್ನೆಲ್ಲ ನೋಡ್ತಿದ್ದಾರೆ, ಏನು ಮಾಡಲಿ? ಇವೆಲ್ಲ ಬೇಜಾರಿದವರು ಇಲ್ಲಿ. ಹೊಳೋದು ಬಿಟ್ಟರೆ ಏನು ಗೊತ್ತಾಗ್ತದೆ? ಹೋಗೋಣ, ಏನಾಗುತ್ತಾಗಲಿ.
ಒಂದು ಜೀವನದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಲೈಫಲ್ಲಿ ನಿಮಗೋಸ್ಕರ ಯಾರೋ ಇದ್ದಾರೆ ಅಂತ ಅಂದರೆ ಯು ಹ್ಯಾವ್ ಟು ಪೀಸ್ಫುಲ್ ಫಾರ್ ಅವರ್ಸ್. ಸ್ವಲ್ಪ ನಿಯತ್ತಾಗಿ ಹಾಳಾಗಬೇಡಿ. ಅದು ನಿಮಗೂ ಯಾರೋ ನಿಮ್ಮ ಫ್ಯಾಮಿಲಿ ಕಷ್ಟ ಇದೆ ಅಂತ ಗೊತ್ತಾಗ ನನಗೊಂದು ಫ್ಯಾಮಿಲಿ ಇದೆ. ಏನು ಕೇಳ್ತಿದ್ದೀರಕ್ಕ ನೀವು? ಯಾರು ಪ್ರೀತಿ ಮಾಡೋ ಹೆಣ್ಮಕ್ಳು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಕರ್ದ ಅಂದ ತಕ್ಷಣ ಹೋಗೋದು ಇವ್ರು ಮಾಡಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಮ್ಮ. ಒಂದು ಹುಡುಗನ ನಂಬೇಕಾದ್ರೆ 1000 ಸರಿ ಯೋಚನೆ ಮಾಡಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅಣ್ಣನಾಗಿ ಮಾತು ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಒಬ್ಬ ಅದ ಬ್ರದರಾಗಿ ಹುಡುಗರ ನಿಮಗೂ ಅಷ್ಟೇ ಕಂಡ್ರು. ಒಂದು ಹುಡುಗಿ ಬರ್ತಾಳೆ ಅಂತಂದ್ರೆ ಎಲ್ಲರಿಗೂ ರೆಡಿ ಇದ್ದಾಳೆ ಅಂತಲ್ಲ, ನಿಮ್ಮನ್ನು ತುಂಬ ನಂಬಿದ್ದಾಳೆ ಅಂತ. ಅದನ್ನು ದಯವಿಟ್ಟು ಉಳಿಸ್ಕೊಡ್ರು ಲೋಫರ್ ನನ್ನ ಮಕ್ಕಳ. ಐದು ಸುತ್ತ ನೋಡಿ ನಮ್ಮನ್ನು ಯಾರಿಲ್ಲ, 1-1:30 ರಾತ್ರಿ. ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಮೋಸ್ಟ್ಲಿ ಬಂಡು ಧೈರ್ಯ ಅಂದ್ರೆ ಇದೇ ಇರಬೇಕು. ಮೈಕ್ ಬೇರೆ ಕೈ ಕೊಟ್ಬಿಡ್ತು, ವಾಯ್ಸ್ ಕೇಳಿಸ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಇರೋದನ್ನ ಮೇಂಟೈನ್ ಮಾಡ್ಕೋಬೇಕಷ್ಟೇ ಈಗ. ಏಯ್ ನೆನಪು ಬಂತು, ಒಂದು ವಿಷಯದ ಬಗ್ಗೆ ಮಾತಾಡಬೇಕು, ದಯವಿಟ್ಟು ಕೇಳಿಸ್ಕೊಡಿ. ಸುಹಾನ್ ಶೆಟ್ಟಿ ಮಂಗಳೂರಲ್ಲಿ ಒಂದು ಮರ್ಡರ್ ಆಗುತ್ತೆ. ಹಿಂದೂ ಕಾರ್ಯಕರ್ತರು ಪೊಲೀಸರು ಅವ್ರನ್ನ ಮೆನ್ಷನ್ ಮಾಡ್ತಾರೆ, ಒಬ್ಬ ರೌಡಿ ಶೀಟ್ರ್ ಕೊಲೆ ಆಗಿದೆ ಅಂತ. ಸ್ವಾಮಿ ಅವರು ರೌಡಿ ಶೀಟ್ರ್ ಆಗೋಕ್ಕೆ ಕಾರಣ ನೀವೇ. ಒಬ್ಬ ಹಿಂದೂ ಸಂಘಟನೆ ಬಗ್ಗೆ ಯಾರಾದರೂ ವಾದ ಮಾಡೋದು ನಿಮ್ಮ ಕಡೆ ರೌಡಿ ಶೀಟ್ರ್ ಕಾಣ್ತಾರ. ಲಾಂಗಲ್ಲಿ ಅವ್ರನ್ನ ಸಾಯಿಸಿ ಕೊಲೆ ಮಾಡೋಕ್ಕೆ ಅವರೇ ಎಸ್ಕೇಪ್ ಮಾಡೋ CCTV ಫುಟೇಜ್ ಇದು ಕೂಡ ನಿಮ್ಮ ಕಡೆ ಏನು ಮಾಡೋಕ್ಕಾಗ್ತದೆ ಅಂದರೆ ಎಲ್ಲಿಗೆ ಬಂದಿದ್ದು ನಮ್ಮ ಹಿಂದೂ ಸಮಾಜ. ನಮ್ಮೆಲ್ಲ ಹಿಂದೂ ಬಾಂಧವರು ಹೇಳೋದೊಂದೇ ಮಾತು, ತಾಯಿ ತಂದೆ ಇರ್ತಾರೆ, ಹಿಂದುತ್ವಕ್ಕೋಸ್ಕರ ಪ್ರಾಣ ಕೊಡೋ ಜೊತೆ ಇರಿ, ನಿಮ್ಮ ಪ್ರಾಣ ತೆಗೋ ಜೊತೆ ಬೇಕಾಗಿಲ್ಲ. ನಿಮ್ಮನ್ನೇ ಪ್ರಾಣ ಅಂತ ನಿಮ್ಮ ಫ್ಯಾಮಿಲಿ ನಂಬಿರ್ತಾರೆ, ದಯವಿಟ್ಟು ಅವ್ರ ಕಡೆ ಗಮನ ಕೊಡಿ. ಸೊ ಅಷ್ಟೇ, ಫೈನಲಿ ನಾನು ಹೇಳೋದು ಅಷ್ಟೇ, ನಿಮ್ಮನ್ನು ನಂಬ್ಕೊಂಡು ತಂದೆ ತಾಯಿ ಇರ್ತಾರಪ್ಪ, ನಿಮ್ಮ ತಂದೆ ತಾಯಿಗೆ ನೀವು ಹಿಂದೂಗಳಾಗಿ ಯೋಧರಾಗಿ. ಯಾರದ ಹೇಯ್ ಹೇಯ್ ಯೋ ಏಯ್ ಏನು ನೀನ ಇಲ್ಲ ಈ ಕಾಡ ಒಂದು ಸಾಯ್ದಲ್ಲಿ ನಾವು ಇಲ್ಲಿ ಹೆಂಗೋ ಹತ್ತೋದಿದ್ನ ಹಿಂಗೈತಲ್ಲೋ. ನೀ ಆಟ ಆಡ್ತಿದ್ಯಾ ನೀನು? ನಾವು ಇಲ್ಲಿ ಎಲ್ಲ ಹಿಂಸೆ ಪಡ್ಕೊಂಡು ಸಾಯ್ತಾ ಇದ್ರ? ಬರಪ್ಪ ನಿಮಿಷ. ಯಪ್ಪ ದೇವ
ಇಲ್ಲೇ ಬರೋರು ಯಾವ ಹಿಂಗೈತೆ. ಅರ್ಧ ಬೆಂಗಳೂರು ಕಾಣ್ತೈತೆ, ಅರ್ಧ ಬೆಂಗಳೂರು ಅಂತ ಅರ್ಧ ಮಾಗಡಿ ಕಾಣ್ತೈತೆ. ಒಂದು ಅರ್ಥ ಮಾಡ್ಕೋಬೇಕು ಲೈಫಲ್ಲಿ, ಇದ್ದಾಗೆ ಎಲ್ಲ ಜೊತೆ ಚೆನ್ನಾಗಿರ್ಬೇಕು. ಸತ್ತ ಮೇಲೆ ಶಂಟನೂ ಇಲ್ಲ. ಏನು ಹುಳಗಳು ಕೋಟಿ ಎಂಬತ್ತವೆ. ಆಟ ಆಡ್ಸ. ಹಾಂ ಹೆಜ್ಜೆ ಸೌಂಡ್ ಕಳಿಸ್ತಾ ಇದೆಯಾ? ನಡೀತದ? ಏಯ್ ನೋಡ ನಾಟಕ ಒಳ್ಳೆಯದು. ಅಲ್ಲಿ ಹೋಗಿದ್ದೀವಿ ನಾನು. ಅಪ್ಪ ಸೊ ಫೈನಲಿ ದೋದಿಂಗ್ ಗ್ಲಾಸ್ ಎತ್ಕೊಂಡು ಅವ್ರ ಬಗ್ಗೆ ಕೇಳಪ್ಪ ಟೈಮ್ ಬಂತು. ಕೇಳೋಣ. ಯಾಕೋ ಸಪೋರ್ಟ್ ಕಡಿಮೆ ಆಗ್ತಿದೆ ಗೈಸ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೇರಣೆನೇ ನನಗೆ ಇಲ್ಲಿವರೆಗೂ ತಾಕತ್ತು ತಂದಿರೋದು. ಇಷ್ಟೊಂದು ಚೆನ್ನಾಗಿರೋದು ನೋಡ್ತಿದ್ರೆ ನನಗೆ ಒಂದ್ಸಲ ಮೀಟರ್ ಆಪ ಆಕೆ ಹೊಡೆದಾಕಿದ್ದ ಜಾಗ ಇಲ್ಲಿ ಅಂತ ಇನ್ನೂ ಸಿಕ್ಕಿಲ್ಲ. ಇಲ್ಲೂ ಕಾಣಿಸ್ತದೆ ನನಗೆ. ಏನು ಜಾಗ ತುಂಬ ಹೊರಗೈತೆ. ಈ ಹುಳಗಳೇ ಜಾಸ್ತಿ ಅವರಪ್ಪ ಇಲ್ಲಿ. ಎಷ್ಟು ಕೋಟಿ ಅವ ಇಲ್ಲಿ. ಯಪ್ಪ ರೈಸ್ ಇಲ್ಲಿಂದ ಪಕ್ಕ ಡೇಂಜರು. ಹೆವಿ ಮಿಸ್ ಹೊಡಿತಾ ಇದ್ದೇವೆ ಒಂದು ನಿಮಿಷ. ಓಹೋ ಇದೇನು ಸೇರಿ ಇವರು ಮೂಳೆಗಳೆಲ್ಲ ನೀವು ನೋಡ್ತಾ ಇರೋದು, ಅಬ್ಸರ್ವ್ ಮಾಡ್ತಿರೋದು ಮೂಳೆಗಳನ್ನೆಲ್ಲ. ಓಕೆ ಇಲ್ಲಿ ತುಂಬ ಹೊತ್ತಿರೋದು ಬೇಡ. ಹಂಗೇನೋ ಸಿಕ್ಸ್ ಹೊಡಿತಾ ಇದ್ದೆ ಪಕ್ಕ. ಇದ್ರೇನೋ ಒಂದು ಮಿಸ್ ಹೊಡೆದ್ಬಿಡ್ತೀನಿ ಲೈಫಲ್ಲಿ ಅಂತ ಡೋಸಿಂಗ್ ಇಟ್ಕೊಂಡು ಅವ್ರು ಕಷ್ಟ ಸುಖ ಕೇಳ್ಬೋಣ. ಒಂದು ಬೈಕಲ್ಲೇ ಹಾಕಿದ್ದೀನಿ Activa 6G. ನನಗಂತೂ ಒಂದು ಅರ್ಥ ಆಯಿತು, ಯಾಕೆ ಇನ್ನೊಂದ್ಸರಿ ಬರಬೇಕು. ಇವತ್ತೇನು ಎಕ್ವಿಪ್ಮೆಂಟ್ಸ್ ಇಲ್ಲ ಬಂದ್ಬಿಟ್ಟಿದ್ದೀನಿ. ಬರೀ ಒಂದು ಡೋಸಿಂಗ್ ಡ್ರೆಸ್ ತೊಗೊಂಡು ಎಕ್ವಿಪ್ಮೆಂಟ್ಸ್ ತೊಗೊಂಡು ಮತ್ತೆ ಖಂಡಿತವಾಗ್ಲೂ ಇಲ್ಲಿ ಬರ್ತೀನಿ, ಬಿಡಲ್ಲ. ಅರ್ಥ ಇಲ್ಲ. ಎಕ್ವಿಪ್ಮೆಂಟ್ಸ್ ತೊಗೊಂಡು ಬರ್ತೀನಿ. ಅಲ್ಲೊಬ್ರು ನೀವು ನೋಡ್ತಾರೆ. ಸೊ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸೊ ನಾನೇನೋ ಅಂದ್ಕೊಂಬಂದೆ, ಇಲ್ಲಿ ಇನ್ನೇನೋ ನಡೀತು ಅನ್ನೋ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಸ್ವಲ್ಪ ದೂರ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಸೊ ಇಲ್ಲೇನು ನಡೀತಿದೆ, ನಾನೇನೋ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ. ಬಟ್ ನಾನು ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಬಂದುಬಿಟ್ಟೆ. ಇಲ್ಲಿ ಒಂದು 2-3 ಜನ ಬರಬೇಕು. ಒಬ್ಬನ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಖಂಡಿತವಾಗಲು. ಸೊ ನಾನು ಹೇಳೋದು ಇಷ್ಟೇ, ನೋಡಮ್ಮ, ನನ್ನಿಂದ ನೀನು ತೊಂದರೆ ಆಗೋಲ್ಲ, ನಿನ್ನಿಂದ ನನಗೇನು ತೊಂದರೆ ಆಗಬಾರ್ದು ಅಷ್ಟೇ ಮೇಯ್ನ್ ನಾನು ಹೇಳೋದು. ಆಮೇಲೆ ನೀನು ಅಂದ್ಕೊಳ್ಳೋದು, ನಾನು ಅಂದ್ಕೊಳ್ಳೋದು ಇವೆಲ್ಲ ಬೇಡ. ಎಲ್ಲರೂ ಚೆನ್ನಾಗಿರೋ. ಇಲ್ಲಿ ಬಂದವ್ರು ಯಾರಿಗೂ ಹಿಂಸೆ ಕೊಡಬೇಡ, ತೊಂದರೆ ಕೊಡಬೇಡ ಅಷ್ಟೇ.
ನನ್ನ ಹಿಂದೆ ಅಂತೂ ಬರಬೇಡ. ನೀವೇನೋ ಕಷ್ಟ ಸುಖ ಇದ್ದೋ ನೀನು ಕೇಳ್ಕೊಬೋದು. ನೀನು ಇಲ್ಲಿರೋ ಮೇಲೆ ಸೆಟ್ తీసుకుంತೀಯಾ, ನಿನ್ನ ಸಾವಿಗೆ ಕಾರಣ ಆಗಿರೋ ಮೇಲೆ ಸೆಟ್ తీసుಕೊಂಡಿದ್ದರೆ ಒಳಗಡೆ ಹೋಗಿಲ್ಲದ್ರೆ ಈಚೆ ಬಂದುಬಿಡು. ಸೊ ಸೇಟ್ ತೀಸ್ಕೊಳ್ಳುತ್ತಂತೆ, ಅದು ಹೇಗಾದ್ರು ಸೇಟ್ ತೀಸ್ಕೊಳ್ಳಿ, ನಮಗೋದಕ್ಕೂ ಸಂಬಂಧ ಇಲ್ಲ. ಬಟ್ ನಮಗೇನೋ ತೊಂದರೆ ಆಗ್ಬಾರ್ದು ಅಷ್ಟೇ. ಮುಂದಕ್ಕೆ ನಮ್ಮಿಂದ ನಿನಗೇನೋ ಸಹಾಯ ಬೇಕಾ, ಮೇನ್ ಪರ್ಸೆಂಟ್ ನನ್ನಿಂದ ನಿನಗೇನು ಸಹಾಯ ಬೇಕಾದ್ರೆ ನೀನು ತಿಳಿಸ್ಬೋದು. ಸೊ ನನ್ನಿಂದ ಏನೋ ಸಹಾಯ ಬೇಡುವಂತೆ. ಸೊ ನನ್ನ ಮೂಳೆಗಳನ್ನ ನೋಡೋಕೆ ಕನ್ಫರ್ಮಾಗಿ ಈಕೆದ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಬಟ್ ಈಕೆದಾಗಿದೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ. ಓಕೆ. ಅದು ಮತ್ತು ಇನ್ನೊಂದು ಫೈನಲ್ ನಿನ್ನ ಹತ್ರ ಕೇಳ್ತಿರೋದು, ನಾನು ಇದನ್ನು ನೋಡಿದೆ, ತುಂಬ ನೇರ ಹತ್ರದಿಂದ ನೋಡಿದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ನ ಹಾಕೊಂಡು ಬರ್ತೀನಿ ನಾನು. ಮತ್ತೆ ಬಂದಾಗ ಕರೆಕ್ಟಾಗಿ ನಾನು ಎದುರುಗಡೆ ಬಂದು ಮಾತಾಡ್ತೀಯ ಅಂತ ಅಂದರೆ ಒಳಗಡೆ ಬಾ, ಇಲ್ಲ ಅಂದರೆ ಈಚೆ ಹೊರಟೋಗು. ಸೊ ಅದು ಖಂಡಿತ ಬಂದು ಮಾತಾಡುತ್ತೆ. ಸೊ ಖಂಡಿತ ಬಂದು ಮಾತಾಡ್ಸೋಣ ಖಂಡಿತವಾಗ್ಲು, ಬಿಡೋದು ಬೇಡ. ಸೊ ಏನೇ ಆಗಲಿ, ಹೇಗಾದರೂ ರಮ್ಮ ಎಲ್ಲಾದರೂ ಇದು ಚೆನ್ನಾಗಿದೆ ಅಷ್ಟೇ. ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ಏನು ಹಿಂಸೆ ಕೊಡಬೇಡ, ಮೇಯ್ನಾಗಿ ನಾನು ಹೇಳೋದು ಇಷ್ಟೇ. ಮತ್ತು ಯಾರ್ಯಾರು ವಿಡಿಯೋ ನೋಡ್ತೀವಿ, ಇನ್ನೊಂದು ಚಿಕ್ಕ ಮೆಸೇಜ್ ಇದೆ. ಜಾತಿ ಭೇದ ಅವೆಲ್ಲ ನನಗೇನು ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಹೇಳೋದಿಷ್ಟೇ, ಸುವರ್ಣ ಶೆಟ್ಟಿ ಮರ್ಡರ್ ಆಗಿದೆ. ನಾನು ಒಬ್ಬ ಹಿಂದೂ ಆಗಿ ಹೇಳೋ ಒಂದು ಮಾತು, ಹಿಂದೂಗಳೆಲ್ಲ ತಲೆ ತಗ್ಗಿಸ್ಬೇಕಾದಂಥ ಒಂದು ಸಮಯ ಇದು. ಇವತ್ತು ಅವನು ನಾಳೆ ನಾವು, ಮತ್ತು ಹಿಂದೂ ಅಂತ ಹೋರಾಡೋ ಪ್ರತಿಯೊಬ್ಬರು ಇವತ್ತು ನಾಳೆ ಮಣ್ಣಾಗ್ತಾ ಹೋಗಬೇಕಾಗುತ್ತೆ. ಇದೇ ಥರ ಒಗ್ಗಟ್ಟಿಲ್ಲ ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಬಂದು, ಎಲ್ಲರೂ ಒಗ್ಗಟ್ಟಾಗಿ ರೋಡಿಗೆ ಇಳಿದು ಹಿಂದೂಗಳು ಏನು ಅಂತ ಪವರ್ ತೋರಿಸ್ಬೇಕು. ಅವಾಗೆ ನಾವೇನು ನಮ್ಮ ಹಿಂದೂತನ ಏನು ಅಂತ ಗೊತ್ತಾಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಸುಮ್ಮನೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಸ್ಟೇಟಸ್ಗಳು ಹಾಕ್ಕೊಂಡು ನಾನು ಹಿಂದೂ ಓಡಾಡೋದಲ್ಲ. ಸೊ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಎಲ್ಲ ಹೇಳ್ತಾರಲ್ಲ, ಗರ್ಜಿಸಿ ಹೇಳು ನಾನು ಕನ್ನಡಿಗನೆಂದು, ಹೆಮ್ಮೆಯಿಂದ ಹೇಳು ನಾನು ಹಿಂದೂ ಎಂದು ಅಂತ. ಇದು ಅವ್ರ ಸಾವು ನಾವು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡ್ತಿರೋ ಒಂದು ಅವಮಾನನೇ ಸರಿ. ಹೌದು, ಖಂಡಿತವಾಗ್ಲೂ. ಸೊ ಹಿಂದೂ ಅಂದರೆ ಒಂದು ಬ್ರ್ಯಾಂಡ್, ಅದನ್ನು ಮೇಂಟೈನ್ ಮಾಡಿರಿ. ಸುಮ್ಮನೆ ಅದು ಲೋಗೋಗಳು ಹಾಕೊಂಡು ಓಡಾಡ್ಬಿಡ್ರಿ. ನಾಚಿಕೆಗಳಾಗಬೇಕು ನಿಮಗೆಲ್ಲ ಸೀರಿಯಸ್ ಆಗಿ. ಸುಮ್ಮನೆ ಹಿಂದೂ ಅಂತ ಹೇಳ್ಕೊಂಡು ಓಡಾಡೋದಲ್ಲ, ಅದು ತಕ್ಷಣ ನಡ್ಕೋಬೇಕು. ಹಿಂದೂ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು, ಅದ್ರ ಕಡೆ ಗಮನ ಕೊಡಿ. ಇನ್ ಫ್ಯೂಚರಲ್ಲಿ ನಾನು ಏನೇನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಎಲ್ಲ ನಿಮ್ಮ ಸಪೋರ್ಟಿಂದ ಆದರೆ ಖಂಡಿತವಾಗ್ಲೂ ನಾನೇನೋ ಒಂದು ಧ್ವನಿ ಎತ್ತೇ ಬಿಡಲ್ಲ. ಸೊ ಚೇಂಜ್ ಆಗಬೇಕಷ್ಟೇ, ಇಲ್ಲ ಸತ್ತೋಗೋಣ. ಚೇಂಜ್ ಆಗಲಿ, ಇಲ್ಲ ಸತ್ತೋಲಿ, ಎರಡೇ ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೋಡಮ್ಮ, ಏನೋ ಖಂಡಿತವಾಗ್ಲೂ ಇನ್ನೊಂದ್ಸರಿ ಬರ್ತೀನಿ ನಿನ್ನ ಜಾಗಕ್ಕೆ, ನನ್ನ ಸ್ಕ್ವಾಡ್ ಜೊತೆ ಬರ್ತೀನಿ. ನಾನು ಎದುರುಗಡೆ ಬಂದು ನಿನ್ನ ಕಷ್ಟ ಸುಖ ನನಗೆ ಹೇಳಬೇಕು. ಆಯ್ತು, ಅಳಬೇಡ, ಕಷ್ಟ ಸುಖ ಹೇಳಬೇಕು, ಬಿಡಲ್ಲ. ನನ್ನ ಹಿಂದೆ ಬರಬೇಡ, ನಿನ್ನ ಪಾಡಿಗೆ ನೀನು ಆರಾಮಾಗಿರು. ಒಳ್ಳೇದಾಗಲಿ ನಿನಗೆ. ಹಾಂ, ಬೆಂಕಿ ಪಡಿನ ಬೇಡ. ಸೊ ಫೈನಲ್ ನಿಮ್ಗೆ ಹೇಳೋದಿಷ್ಟೇ, ವಿಡಿಯೋ ನೋಡಿದ್ದೀರಾ, ನಿಮ್ಗೇನು ಚೆನ್ನಾಗಿದೆ ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ಏನು ಅನ್ಸೋದು ನಾನು ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ನಂಗೆ ತುಂಬ ಮ್ಯಾಟ್ರ್ ಆಗ್ತಾಯಿದೆ. ನಿಮ್ಗೇನು ಬೇಕೋ ಅದನ್ನು ನಾನು ಸಿನ್ಸಿಯರ್ ಹುಡುಕ್ತಾಯಿದ್ದೀನಿ. ನನ್ನಿಂದ ನೀನೇನು ಎಕ್ಸ್ಪೆಕ್ಟ್ ಮಾಡೋಂಗಿತ್ತು ಅಂದರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ತುಬುಕ್ಕಂತ ಹೋಗಿ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಕಣ ಬೋಳಿ ಮಗನೇ ಅಂತ. ಚೆನ್ನಾಗಿದೆ ಒಂದಿಷ್ಟ ಅಂತೇಳಿ. ಇನ್ನೂ ಬೇಕು ಅಂತೇಳಿ. ಖಂಡಿತವಾಗ್ಲೂ ಇನ್ನು ಮುಂದೆ ಸಕ್ಕತ್ತಾಗಿರೋ ವೀಡಿಯೋಸ್ ಬರ್ತವೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ಲವ್ ಯು. ಕೊನೆವರೆಗೂ ವೀಡಿಯೋ ನೋಡೋಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕನ್ನಡ ಚಾಪ್ಟರ್. ಲವ್ ಯು. ಅಪ್ಪ ನಡೀರಪ್ಪ, ಹೋಗೋಣ. ಬಾಯ್ ನೈನಾ. ಬಾಯ್. ಸೊ ಫೈನಲಿ ಮನೆಗೆ ಹೋಗೋ ಸಮಯ ಬಂತು. ಸುಮಾರು ಟೈಮ್ ಆಗಿದೆ. ಎಲ್ಲ ಊಟ ಮಾಡಿ ಮನ್ಕೊಳ್ಳಿ, ಮತ್ತೆ ಸಿಗೋಣ. ಲವ್ ಯು.